ಹಾಯ್, ಗುಡ್ ಮಾರ್ನಿಂಗ್ ಆಲ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ಇವತ್ತು ಸ್ವಲ್ಪ ಬ್ಯಾಂಕಿಗೆ ಕೆಲಸ ಇದೆ, ಹೋಗ್ತಿದ್ದೀನಿ. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಮಾರ್ಕೆಟಲ್ಲಿ ಅದು ಇದು ಕೆಲಸ ಇದೆ. ಇವತ್ತು ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ನನಗನ್ನಿಸ್ತಿದೆ ನಿಮ್ಗೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಇಷ್ಟ ಆದರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಆಮೇಲೆ ಲೈಕ್ ಆ್ಯಂಡ್ ಕಮೆಂಟ್ಸು ಮಾಡಿ. ಏನಕ್ಕಂದರೆ ಕಮೆಂಟ್ಸ್ ಮಾಡಿದ್ರೇ, ಕಮೆಂಟ್ಸು ಲೈಕ್ಸು ಎಲ್ಲ ಆದ್ರೇ ವೀಡಿಯೋಸು ವ್ಯೂಸ್ ಹೋಗೋದು. ಸೊ ನಾನು ಅಂದ್ಕೊಳ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ. ಸಪೋರ್ಟ್ ಮಾಡಿ ಅಂತ ಅಷ್ಟೇ ನಾವು ಕೇಳ್ಬೋದು. ಸೊ ಸಪೋರ್ಟ್ ಮಾಡಿ. ಆಮೇಲೆ ಏನಿಲ್ಲ, ಇವತ್ತು ಬ್ಯಾಂಕಿಗೆ ಹೋಗ್ತಿದ್ದೀನಲ್ಲ, ಏನಕ್ಕೆ ಎತ್ತ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನಾವು ಸ್ವಲ್ಪ ಗೋಲ್ಡ್ ಇಟ್ಟಿದ್ವಿ. ಗೋಲ್ಡ್ ರಿನ್ಯೂವಲ್ ಇದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕಟ್ಟಿದ್ದೀನಿ. ಇವಾಗ ಬಿಡಿಸ್ಕೊಂಡು ಬರಬೇಕು. ಹೋಗ್ತಿದ್ದೀನಿ. ಗೋಲ್ಡ್ ಇಟ್ಟಿದ್ದು ಒಂದು ಇನ್ವೆಸ್ಟ್ಮೆಂಟ್ಗೋಸ್ಕರ ಇಟ್ಟಿದ್ವಿ. ಅದೆಲ್ಲ ನೆಕ್ಸ್ಟ್ ಏನು ಇನ್ವೆಸ್ಟ್ಮೆಂಟ್ ಅಂತೆಲ್ಲ ಯಾವಾಗದು ತೋರಿಸ್ತೀನಿ. ಚೇತನ್ ಇಲ್ಲ, ಒಬ್ಬಳೇ ಹೋಗ್ತಾ ಇರೋದು. ಸೊ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿಂದ. ಏನಕ್ಕಂದರೆ ಸ್ಕೂಟಿ ಆ್ಯಕ್ಚುಲಿ ಅಲ್ಲಿದೆ, ಅಣ್ಣ ತೊಗೊಂಡೋಗಿದ್ದಾನೆ. ಇವಾಗ ಸ್ಕೂಟಿ ಇಸ್ಕೊಂಡು ನಾನು ಬರಬೇಕು ವಾಪಸ್ಸು. ರಿಟರ್ನ್ ಬರ್ತಾ ಹಂಗೆ ಮಾರ್ಕೆಟ್ಗೆಲ್ಲ ಹೋಗೋದಿದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಮತ್ತು ಟಿಫನ್ ಎಲ್ಲ ಆಗಿದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ 11 o'clock ಆಗಿದೆ. ಸೊ ಬ್ಯಾಂಕಿಗೆ ಹೋಗಬೇಕು. ಏನಕ್ಕಂದರೆ ಹೋಗ್ಬಿಡ್ತಾರೆ ಅವರು, ಜ್ಯುವೆಲ್ರಿ ಅಪ್ರೈಸರು. ಸೊ ಬೇಗ ಹೋಗಿ ಮುಗಿಸ್ಕೊಂಡು ಕೆಲಸ, ಅಲ್ಲಿಂದ ನೆಕ್ಸ್ಟ್ ಕೆಲಸಕ್ಕೆ ಹೋಗ್ತೀನಿ. ಮನೆ ಹೊರಟಾಗ ಒಂದು 11:15 ಏನೋ ಆಗಿತ್ತು. ಆಟೋದಲ್ಲಿ ಹೋದೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇಟ್ಟಿದ್ದು. ಏನಕ್ಕಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸರ್ವಿಸ್ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಅದರ್ ಬ್ಯಾಂಕ್ಸು. ಸೊ ನಾನು ಇಲ್ಲೇ ಜಾಸ್ತಿ ಟ್ರಾನ್ಸಾಕ್ಷನ್ನು. ಎಲ್ಲೋಗಿದ್ದೆ? ಕೀ ಕೊಡು. ಅದಕ್ಕೆ ಟೀ ಕುಡಿಯೋಕ್ಕೆ ಕೀ ಕೊಡೋಣ ಅಂತ ಕೇಳಕ್ ಬಂದೆ. ಗಾಡಿ ಕೀಸ್ ಕೊಡಕ್ಕಂತ ಬಂದೆ. ಆಮೇಲೆ ಇವ್ರು ನೋಡಿ ಏನಕ್ಕೆ ಅಷ್ಟೊತ್ತು ಲೇಟ್ ಮಾಡಿದೆ. ಗಾಡಿ ಸ್ಟೇರ್ಕೇಸ್ ಮೇಲ್ಗಡೆ ಬರ್ಸೋಕೆ ಲೇಟ್ ಆಯ್ತು. ಮತ್ತೆ ಬಿಸಿ ಬರ್ತಿತ್ತು, ಅಷ್ಟು ಕಾಲ್ ಮಾಡಿದ್ರು. ಯಾರೋ ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ದೆ. ಅಂತರಸ್ನಹಳ್ಳಿ ಬ್ರಾಂಚಿಂದ ಆಫೀಸರ್ ಕಾಲ್ ಮಾಡಿದ್ರು, ಮಾತಾಡ್ತಾ ಇದ್ದೆ. ಸರಿ, ಹಂಗೆ ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಕೊಡ್ತಾ ಇದ್ದೀನಿ. ತಗೊಂಡು ಮನೆಗೆ ಹುಷಾರಾಗುತ್ತೆ ಅಷ್ಟೇ. ಇನ್ನೂ ಕೆಲಸ ಇದೆ. ಎಲ್ಲ ಹೇಳು, ಮಂಡಿಕಟ್ಟೆಯಲ್ಲಿ ಹೇಳ್ತೀನಿ. ಚೇತನ್ ಹತ್ರ ಗಾಡಿ ಕೀಸ್ಕೊಂಡು ನರ್ಸರಿಲಿ ಸ್ವಲ್ಪ ಪಾಟ್ಸ್ ತೊಗೋಬೇಕಿತ್ತು. ಸೊ ಪಾಟ್ ತೊಗೊಳ್ಳೋಣ ಅಂತ ಹೋದೆ. ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾ ಇದ್ದ. 3 चाहिए. बस कितना हुआ? 800. कौन सा 200 है वो? हाँ, नहीं उतना नहीं दे देंगे. ಅಲ್ಲಿ ಜಾಸ್ತಿ ಹೇಳ್ತಿದ್ದ ಅಂದ್ಬಿಟ್ಟು ಬೇರೆ ನರ್ಸರಿ ಹತ್ರ ಬಂದೆ. ಇಲ್ಲಿ ಪರವಾಗಿಲ್ಲ. ಆ್ಯಕ್ಚುಲಿ ನಾವು ಯಾವಾಗಲೂ ತೊಗೊಳೋದು ಇಲ್ಲೇ. ನಾನು ಏನೋ ಹತ್ರ ಇದೆಯಲ್ಲ ಅಂತ ಫಸ್ಟ್ ಅಲ್ಲೂ ಹೋದೆ. ನೋಡಿದ್ರೆ ಅಲ್ಲಿ ಸಿಕ್ಕಾಬಿಟ್ಟೆ ರೇಟ್ ಹೇಳ್ತಿದ್ದ. ಆಮೇಲೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ನರ್ಸರಿ. ಇಲ್ಲಿ ಬಂದೆ. ಆಮೇಲೆ ಇಲ್ಲಿ ನನಗೆ ಸಾಕಿತಿ ರೆಡ್ ಪಾಟೇನೆ. ಏನಕ್ಕಂದರೆ ಅಲೋವೆರಾ ಹಾಕಿದ್ದೀನಿ. ಆದರೆ ಚಿಕ್ಕ ಬರ್ಡ್ಸ್ ಬಂದಿದೆ, ಅದಕ್ಕೆ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಆಮೇಲೆ ಈ ವೈಟ್ ಪಾಟ್ ಫೈಬರ್ದೇನಿದೆಯಲ್ಲ, 1-2 ಬೇಕಿತ್ತು. ಇಲ್ಲಿ ಎಲ್ಲದಕ್ಕೂ ಸೇರಿ ಒಂದು 450 ಏನೋ ಕೊಟ್ಟೆ ಅಷ್ಟೇ. ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಾಕಾಯಿತು. ನಾನು ಇವಾಗ ಬಂದೆ ಬ್ಯಾಂಕಿಂದ. ನಾನು ಬ್ಯಾಂಕಿಂದ ಬಂದಾಗ ಇವತ್ತು ಒಂದು 4 o'clock ಆಗಿತ್ತು. ಇವತ್ತಂತೂ ಸಾಕಾಗೋಯ್ತು. ನಾನು ಬ್ಯಾಂಕ್ ಹೋಗಿ ಬಂದಿದ್ದು. ಬ್ಯಾಂಕಲ್ಲಿ ರೀಚ್ ಆದಾಗ ಒಂದು 11:15 ಏನೋ ಆಯಿತು. 11:15ಇಂದ 4 o'clockವರೆಗೂ ಟೈಮ್ ತೊಗೊಂಡ್ರವರು. ಏನಕ್ಕಂದರೆ ಸೊ ನನಗಿಂತ ಮುಂಚೆ ಇದ್ದವ್ರದ್ದು ಒಬ್ರದ್ದು ಗೋಲ್ಡ್ ಲೋನ್ ಅಂತೂ ಅವರು ಅದೇನೋ ಒಂದು ಶಫಲ್ ಥರ ಮಾಡಿ ಫುಲ್ಲು 1 o'clockವರೆಗೂ ಅವ್ರದ್ದೇ ಆಯಿತು. ಆಮೇಲೆ ತಿರ್ಗಾ ನಮ್ದು ಮಾಡೋ ಅಷ್ಟರಲ್ಲಿ ಅವ್ರು ಊಟಕ್ಕೆ ಹೋಗೋದು ಅದು ಇದು ಅಂತ ಏನೇನೋ ಆಯಿತು. ಆಮೇಲೆ ತಿರ್ಗಾ ಚೇತನ್ ಬಂದರು, ಸ್ವಲ್ಪ ಅದು ಇದು ಅವ್ರದ್ದು ಸೈನ್ ಮಾಡೋದಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರೋಷ್ಟ್ರಲ್ಲಿ 4 o'clock ಆಯಿತು. ನನಗಂತೂ ಇವತ್ತು ಲಿಟ್ರಲಿ ಅಳು ಬರೋ ಥರ ಆಗ್ಬಿಡ್ತು. ನನಗಲ್ಲಿ ಅಷ್ಟು ಬೇಜಾರಾಗ್ತಿದೆ. ನನಗೆ ಸಾಕು ಅನ್ನೋ ಥರ ಅನ್ನಿಸ್ತಿತ್ತು. ಏನಿಲ್ಲ, ಇವತ್ತು ಬ್ಯಾಂಕಿಗೆ ಹೋಗಿದ್ದು ರೀಸನ್ನೇ ಗೋಲ್ಡ್ ಲೋನ್ ಕ್ಲೋಸ್ ಮಾಡೋದಿತ್ತು. ನಾಳೆ ಲಾಸ್ಟ್ ಡೇಟ್ ಇತ್ತು. ನಾವೆಲ್ಲ ಆಲ್ಮೋಸ್ಟ್ ಅಮೌಂಟ್ ಎಲ್ಲ ಕಟ್ಟಿದ್ವಿ. ಜಸ್ಟ್ ಲೋನ್ ಕ್ಲೋಸ್ ಮಾಡಿ ಇದು ಜ್ಯುವೆಲ್ರಿ ಎತ್ಕೊಂಡು ಬರೋದಿತ್ತು. ಸೊ ಹೋಗಿದ್ದೆ. ಈ ಗೋಲ್ಡ್ ಲೋನ್ ಏನು ಮಾಡಿದ್ದಂದರೆ 2023 ನಾವು ಮದುವೆಗಿಂತ ಮುಂಚೆನೇ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಥರನೇ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಮುಂದಿನ ಬ್ಲಾಗ್ಸಲ್ಲಿ ಯಾವಾಗಾದರೂ ತೋರಿಸ್ತೀನಿ ಏನು ಇನ್ವೆಸ್ಟ್ಮೆಂಟ್ ಏನು ಅಂತ.
ಅವಾಗ ತುಂಬ ಲಾರ್ಜ್ ಅಮೌಂಟ್ಗೆ ನಾವು ತುಂಬ ಗೋಲ್ಡ್ ಇಟ್ಟಿದ್ವಿ. ಎಲ್ಲ ಕ್ಲೋಸ್ ಅಂದರೆ ಇದು ಇನ್ವೆಸ್ಟ್ಮೆಂಟ್ ಬಂದು ನಂದು ಚೇತಂದು, ಅಮ್ಮ ಮನೆದೇನಲ್ಲ, ನಂದು ಚೇತಂದೆ ಇನ್ವೆಸ್ಟ್ಮೆಂಟು, ಅಂದರೆ ಚೇತಂದೆ. ಅವಾಗ ಅಮೌಂಟ್ಗೆ ನಮಗೆ ಗೋಲ್ಡ್ ಸಾಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಎಲ್ಲ ಗೋಲ್ಡ್ ಇಟ್ಟಿದ್ವಿ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಸೊ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ. ಬಟ್ ಅಮ್ಮ ಮನೆಯಿಂದ ಏನು ಇಸ್ಕೊಂಡು ಬಂದಿದ್ನಲ್ಲ ಗೋಲ್ಡು, ಅದನ್ನ ಅವ್ರಿಗೆ ಬಿಡಿಸ್ಕೊಟ್ಟೇ ಇರಲಿಲ್ಲ. ಈವನ್ ನನ್ನ ಮದುವೆ ಕೂಡ ಅವ್ರಿಗೆ ಗೋಲ್ಡ್ ಬಿಡಿಸ್ಕೊಟ್ಟಿರ್ಲಿಲ್ಲ ಅಮ್ಮಂಗೆ. ಇಲ್ಲ ಇನ್ನು ಅಂದರೆ ನಮಗೆ ಆಗ್ತಿರ್ಲಿಲ್ಲ, ಯಾಕಂದರೆ ನಾವು ಜಾಸ್ತಿ ಅಮೌಂಟ್ಗೆ ಇಟ್ಟಿದ್ವಿ. ಸೊ ಈ ಇಯರ್ ಎಲ್ಲ ಕ್ಲಿಯರ್ ಆಯಿತು. ಅವ್ರಿಗೆ ಇವಾಗ ಇದು ಅಮ್ಮಂದು ಸರ, ಇದು 63 ಗ್ರಾಮ್ ಇದೆ. ಸೊ ಇದು 63 ಗ್ರಾಮ್ ಇದೆ ಅಮ್ಮಂದು, ಅಂದರೆ ನಾನೇ ಸೆಲೆಕ್ಟ್ ಮಾಡಿ ಮಾಡಿಕೊಟ್ಟಿದ್ದು. ಇವಾಗೆಲ್ಲ ಇದೇ ಡಿಸೈನ್ನ 40 ಗ್ರಾಮ್ಗೆ 2 ಎಳೆ ಮಾಡಿಸ್ಕೊಳ್ತಾರೆ, ಬರೀ 40 ಗ್ರಾಮ್ಗೆ 2 ಎಳೆ ಬರುತ್ತೆ. ಬಟ್ ಇದು ಸಿಂಗಲ್ ಎಳೆನೇ 60 ಗ್ರಾಮಿಗೆ ಮಾಡಿಸಿ 63 ಇದೆ ಇದು ಟೋಟಲ್ ಆಗಿ. ಇದು ನಾನೇ ಮಾಡಿಸಿದ್ದು ಇಲ್ಲೇ ವಿಶ್ವಾಸ್ ಜ್ಯುವೆಲ್ಲರ್ಸಲ್ಲೇ. 2018 ನಾವು ಮಾಡಿಸಿದಾಗ, ಈ ಗೋಲ್ಡ್ ಮಾಡಿಸಿದಾಗ ನಾವು 2200 300 ಇತ್ತದು. ಸೊ ಅಮ್ಮಂದು ನಾನು 2023, ನನಗೆ ಇವತ್ತು ನೆನಪಿದೆ, 2023 ಜೂನ್ or ಜುಲೈಯಲ್ಲಿ ಇಟ್ಟಿದ್ದು ಗೋಲ್ಡು. ಇವಾಗ 26ಗೆ ಕ್ಲಿಯರ್ ಮಾಡಿ ಇವಾಗ ಅಮ್ಮನ ಕೈ ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಬೇರೆನೂ ಇಟ್ಟಿದ್ವಿ, ಎಲ್ಲ ಬಿಡಿಸಿದ್ವಿ. ಇದೊಂದು ಲಾಸ್ಟ್ ಉಳಿದಿತ್ತು, ಏನಕ್ಕಂದರೆ ಇದು ಜಾಸ್ತಿ ಅಮೌಂಟ್ಗೆ ಇಟ್ಟಿದ್ವಿ. ಸೊ ಇವಾಗೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದು ಇವಾಗ ಅಮ್ಮಂಗೆ ಕೊಡ್ತೀನಿ. ಎಲ್ಲೋ ಹೊರಗೆ ಹೋಗಿದ್ದಾರೆ, ಪಾಪ ಕರ್ಕೊಂಡಲ್ಲಿ ಎಲ್ಲೋ ನಿಂತಿದ್ದಾರೆ ಅನಿಸುತ್ತೆ. ಅವ್ನು ಅಳ್ತಿರ್ತಾನೆ ಅಂದ್ಬಿಟ್ಟು ಅಲ್ಲಿ ರೋಡಲ್ಲಿ ಮೇನ್ ರೋಡಲ್ಲಿ ಕರ್ಕೊಂಡೋಗಿ ವೆಹಿಕಲ್ಸ್ ಓಡಾಡೋದನ್ನ ತೋರಿಸ್ಕೊಂಡು ನಿಂತಿರ್ತಾರೆ. ಬಂದಮೇಲೆ ಇನ್ನು ನನ್ನ ಕೈಯಿಂದ ಅವ್ರ ಕೈ ಕೊಟ್ಬಿಟ್ರೆ ನಮ್ದಂತೂ ಮುಗ್ದೋಯ್ತು. ಇದಕ್ಕೆ ನಂಗೇನು ಅನ್ಸುತ್ತೆ ಅಂದರೆ, ಹೆಣ್ಮಕ್ಳಿಗೆ ಏನೇ ಕಷ್ಟ ಅಂದ್ರೂ ಫಸ್ಟ್ ಬರೋದು ತವ್ರ ಮನೆಯವರೇನೆ. ಇವಾಗ ಏನಾದರೂ ಹೆಣ್ಮಕ್ಳು ಇನ್ವೆಸ್ಟ್ಮೆಂಟ್, ಇವಾಗ ನಾವು ತೊಗೊಂಡಿದ್ದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರನೇ ಅವ್ರ ಹತ್ರ ತೊಗೊಂಡಿದ್ದು. ಆದರೆ ನಾವು ಫಸ್ಟ್ ಹೇಳಿದ್ವಿ, ಇವಾಗ ನನ್ನ ಜ್ಯುವೆಲ್ರಿ ಅಂತೂ ಇಡೋಕ್ಕಾಗ್ತಿಲ್ಲ, ಯಾಕೆಂದರೆ ನನ್ನ ಮದುವೆ ಬೇರೆ ಇತ್ತು. ಸೊ ನಂದು ಇಟ್ಟಿದ್ವಿ, ಬಟ್ ನಾವು ಬಿಡಿಸ್ಕೊಂಡ್ವಿ. ನನ್ನ ಮದುವೆಗೆಲ್ಲಾನು ಬಿಡಿಸ್ಬಿಟ್ವಿ. ಅಮ್ಮಂದು ಇದು ಮತ್ತು ಬೇರೆದು ನಮ್ಮ ಅಪ್ಪಂದೆಲ್ಲ ಇಟ್ಕೊಂಡಿದ್ವಿ ನಾವೇನೆ. ಅವ್ರಿಗೆ ನಮ್ಮ ಮದುವೆ ಟೈಮಲ್ಲೂ ನಾವು ಬಿಡಿಸ್ಕೊಳಕ್ಕಾಗಲಿಲ್ಲ. ಬಟ್ ಫಸ್ಟೇ ಹೇಳಿದ್ವಿ ನಮ್ಗೆ ಆಗಲ್ಲ ಇವಾಗ. ಅವರು ನಮ್ಮ ಅಮ್ಮನೇ ಹೇಳಿದ್ರು, ಏನು ಇವಾಗ ಬಿಡಿಸ್ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಏನಕ್ಕಂದರೆ ದಿನ ಎಲ್ಲ ಜಾಸ್ತಿ ಆಗುತ್ತೆ ಅಂತಲೇ ಹೇಳಿದರು. ಅದಕ್ಕೋಸ್ಕರನೇ ಅವ್ರು ಕೊಟ್ಟಿದ್ರು. ಆಲ್ಮೋಸ್ಟ್ ಒಂದು 3 years ಆಯಿತು. ಇವಾಗ ನಾನು ಅವ್ರಿಗೆ ಬಿಡಿಸ್ಕೊಡ್ತಿರೋದು. ಅದೇ ಬೇರೆ ಕಡೆ ಯಾರು ಆ ಥರ, ಅಂದರೆ ಇನ್ನೊಂದು ಕಡೆಯಿಂದ ಆ ಥರ ಯಾರು ಕೊಡಲ್ಲ. ಫಸ್ಟ್ ಆಫ್ ಆಲ್ ಕೊಡೋದೇ ಇಲ್ಲ. ಕೊಟ್ರು 1-2 ತಿಂಗಳು ಆಗ್ತಿದ್ದಂಗೆ ಪ್ರೆಷರ್ ಸ್ಟಾರ್ಟ್ ಆಗ್ತಿತ್ತು, ಬಿಡಿಸ್ಕೊಡಿ ಅಂತ. ಆ ಕಡೆಯಿಂದ ಅಂತೂ ಏನೂ ಇವತ್ತುವರೆಗೂ ಆಯಿತು ಏನೂ ಇಲ್ಲ. ಅದೇ ಅಮ್ಮನ ಮನೆಯಲ್ಲಿ ನನ್ನ ಮಗಳು ತಗೋತಾಳೆ ಅನ್ನೋದಕ್ಕಿಂತ, ಇಲ್ಲ ನಮ್ಮ ಮಗಳು ಅಳಿಯ ತೊಗೊಂಡ್ಲಿ, ಮುಂದಕ್ಕೆಲ್ಲ ಖರ್ಚು ಜಾಸ್ತಿ ಆಗುತ್ತೆ, ಅವ್ರು ಇವಾಗಲೇ ಇನ್ವೆಸ್ಟ್ಮೆಂಟ್ ಮಾಡಲಿ, ಪರವಾಗಿಲ್ಲ, ನಾನು ಒಡವೆ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಅಳಿಯ ಮಗಳು ಇನ್ವೆಸ್ಟ್ಮೆಂಟ್ ಮಾಡಲಿ ಅನ್ನೋದು ನಮ್ಮಮ್ಮಂದು. ಅದೇ ಆ ಕಡೆಯಿಂದ ಸ್ವಂತ ಮಗ ಆದ್ರೂ ಕೊಡಲ್ಲ. ಹೇಳ್ಬಾರ್ದು ಅನ್ಸುತ್ತೆ ಕೆಲವೊಂದು ಸತಿ. ಇಲ್ಲ ನಮ್ಮನೆಯವ್ರು ಏನು ಮಾಡ್ತಾರೆ ಅದನ್ನು ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಏನಕ್ಕಂದರೆ ಇದು ನಮ್ಮಮ್ಮ 2018 ಮಾಡಿಸಿರೋದು ಹಾಕೊಂಡಿದ್ದಾರೆ ತುಂಬ ಸತಿ. ಬಟ್ ಯಾರೇ ಆದ್ರೂ ಇವನ್ ಮಗಳು ಮದುವೆ ಕೂಡ ಹಾಕೊಳ್ತಾರೆ, ಇರ್ತಿರ್ಲಿಲ್ಲ. ನಮ್ಮಮ್ಮನ ದೊಡ್ಡ ಸರ ಅಂದರೆ ಇದೇನೆ. ಬಟ್ ನಾನು ಅವಾಗಲೂ ಬಿಡಿಸ್ಕೊಡ್ಲಿಲ್ಲ. ಅಮ್ಮನ ಮನೆಯಿಂದ ತುಂಬ ಮಾಡಿದ್ದಾರೆ, ಅದನ್ನ ಹೇಳ್ಬೇಕಂತ ಅನ್ನಿಸ್ತು. ಯಾಕಂದರೆ ಬೇರೆ ಕಡೆ ಇನ್ನೊಂದು ಕಡೆಯಿಂದ ಏನು ಸಪೋರ್ಟ್ ಇಲ್ಲ, ಈ ಕಡೆಯಿಂದ ಜಾಸ್ತಿ ಸಪೋರ್ಟ್ ಇದೆ ಅಂದಾಗ ಹೇಳಲೇಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಮ್ದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಏನಿದೆ, ಏನು ಮಾಡಿದ್ದೀವಿ ಇಷ್ಟು ದಿನ ಏನು ಮಾಡಿದ್ದೀವಿ, ನಾವು ಆಲ್ರೆಡಿ ಮುಂಚೆನೇ ಮಾಡಿದ್ದೀವಿ. ನಾವು ಮದುವೆ ಆಗೋಕ್ಕಿಂತ ಮುಂಚೆನೇ ಫಸ್ಟೇ ಮಾಡಬೇಕು, ಇನ್ನು ದಿನ ಆದರೆ ಕಾಯ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅವಾಗಲೇ ಮಾಡಿದ್ದೀವಿ ಎಲ್ಲ. ಆಮೇಲೆ ಇನ್ನು ಚಿಕ್ಕ ಪುಟ್ಟದ ಏನು ಇವಾಗ ಏನಾದರೂ ಇದ್ದರೆ ಅದ್ರದ್ದು ಏನು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವೋ ಅದನ್ನೇ ಸಾಲ ತೀರಿಸ್ತಾ ಇದ್ದೀವಿ ಅಷ್ಟೇ. ಇನ್ನೂ ಒಂದು ಸ್ವಲ್ಪ ವರ್ಷ ಹಿಡಿಯುತ್ತೆ, ಜಾಸ್ತಿ ಅಮೌಂಟೇ ಸಾಲ ಮಾಡಿರೋದು ನಾವು. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಚಿಕ್ಕ ಪುಟ್ಟದಂತೆ ಗೋಲ್ಡು, ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದೇ ಗೋಲ್ಡು. ನನ್ನ ಹತ್ರ ಏನಾದರೂ 1 ಗ್ರಾಮಿಗೆ ಗೋಲ್ಡ್ ತೊಗೊಳ್ಳೋಷ್ಟು ದುಡ್ಡಿದ್ರೂ ನಾನು ಹೋಗಿ ಅವತ್ತಿನ ದಿನಕ್ಕೆ 1 ಗ್ರಾಮ್ ಕಾಯಿನೇ ಬರಲಿ, ನಾನು ಅದು ತೊಗೊಂಡು ಬಂದುಬಿಡ್ತೀನಿ. ಏನಕ್ಕಂದರೆ ನಾನು ಅಮೌಂಟ್ ಅಂತೂ ನನ್ನ ಹತ್ರ ಇಟ್ಕೊಳ್ಳಲ್ಲ, ಯಾಕಂದರೆ ನಾನು ತುಂಬ ಖರ್ಚು ಮಾಡಿಬಿಡ್ತೀನಿ. ಅದಕ್ಕೇ
ಆಮೇಲೆ ಇಟ್ಕೊಂಡ್ರು ಅದು ಮನಿಗೆ ಯಾವತ್ತು ವ್ಯಾಲ್ಯೂ ಇರಬೇಕಂದ್ರೆ ಅದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ಅದು ಒಂದೇ ಕಡೆ ಕುತ್ಕೊಂಡ್ಬಿಟ್ರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಅದಕ್ಕೇ ನಾನು ಇಟ್ಕೊಳ್ಳೋದು ಇಲ್ಲ. ನನ್ನ ಹತ್ರ ಫಸ್ಟ್ ಆಫ್ ಆಲ್ ಇರೋದು ಇಲ್ಲ, ಆಮೇಲೆ ಇಟ್ಕೊಂಡ್ರೆ ಯೂಸು ಇಲ್ಲ. ಸೊ ಏನಂದರೆ ನನ್ನ ಹತ್ರ ಏನಾದರೂ ಒಂದು 10,000 ಒಂದು ಇವಾಗ ಬಿಡಿ, ಇವಾಗ ಗೋಲ್ಡ್ ಜಾಸ್ತಿ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು 15,000 ಇದ್ದರೆ ಹೋಗಿ 1 ಗ್ರಾಮ್ ಗೋಲ್ಡ್ ಕಾಯಿನ್ ತೊಗೊಂಬಂದು ಇಟ್ಕೊಂಡು ಬಿಡ್ತೀನಿ. ಎಷ್ಟೋ ಸತಿ ಚೇತನ್ ಬೇಡ ತಗೋಬೇಡ ಅಂದ್ರೂ ನಾನು ಇಲ್ಲ ತಗೋತೀನಿ ಅಂತ ಹಠ ಮಾಡಿದ್ರೆ ಹೋಗಿ ತೊಗೊಂಡು ಬರ್ತೀನಿ, ಆ ಥರ ನಾನು. ಸೊ ಹಂಗೆ ಮಾಡಿ ಸ್ವಲ್ಪ ಗೋಲ್ಡ್ ಏನೋ ಕಲೆಕ್ಷನ್ ಜಾಸ್ತಿ ಮಾಡಿ ನನ್ನ ಪ್ರಕಾರ ನನಗೆ ಸಾಕು ಆಗೋಷ್ಟು ಮಾಡ್ಕೊಂಡಿದ್ದೀನಿ. ನನಗೆ ಆಲ್ರೆಡಿ ಇವಾಗ ಸಾಕಿಷ್ಟು ಇನ್ನು ಬೇಡ. ಆದರೆ ಇನ್ನು ನನಗೆ ಆಸೆ ಇರೋದು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೋಬೇಕು ಅಂತ ಆಸೆ ಇದೆ. ಆಮೇಲೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವೋ ಇದು ಮದುವೆ ಆದಾಗಿಂದ ಇವತ್ತುವರೆಗೂ ಹೋಗಲಿ, ಅವ್ರ ಕಡೆಯಿಂದ ಆದರೂ ಆಗಲಿ, ನಮ್ಮ ಮನೆಯಿಂದ ಆದ್ರಾಗಲಿ ನಾವು ಯಾರ ಹತ್ರನೂ ₹1 ಇಸ್ಕೊಂಡಿಲ್ಲ. ಇವನ್ ನಾವು ಇವಾಗಿರೋ ಮನೆಗೆ ನಾವು ತುಂಬ ಖರ್ಚು ಮಾಡ್ಕೊಂಡಿದ್ದೀವಿ. ಅಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ ಮದುವೆ ಆದಮೇಲೆ ಎಷ್ಟು ಒಂದು ಮನೆ ಸೆಟ್ ಪ್ರಾಪರಾಗಿ ಒಂದು ಮನೆ ಸೆಟ್ ಮಾಡಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ. ಈ ಮನೇಲಿ ಎಲ್ಲನೂ ಎಲೆಕ್ಟ್ರಾನಿಕ್ ಐಟಮ್ಸು, ಅದು ಎಲ್ಲ ಬ್ರ್ಯಾಂಡೆಡೇ ನಾವು ತೊಗೊಂಡಿರೋದು. ಯಾವುದನ್ನು ನಾನು ಬಟ್ಟೆ ಮಾತ್ರ ಬ್ರ್ಯಾಂಡೆಡ್ ತೊಗೊಳ್ಳೋಣ, ಇನ್ನು ಮಿಕ್ಕಿದೆಲ್ಲನೂ ನಾನು ಸ್ಪೆಸಿಫಿಕ್ಕಾಗಿ ಕಂಪ್ನಿದೆ ಬೇಕು, ಈ ಕಂಪ್ನಿದೆ ಬೇಕು ಅನ್ನೋದೇ ಯೂಸ್ ಮಾಡೋದು. ಇವನ್ ನಾನು ಯೂಸ್ ಮಾಡೋ ಸ್ಪೆಸಿಫಿಕ್ಕಾಗಿ ಒಂದು ಶ್ಯಾಂಪು ಆಗಿರ್ಬೋದು ಅಥವಾ ಫೇಸ್ ಕ್ರೀಮ್ಗಳಾಗಿರ್ಬೋದು, ಮತ್ತು ಏನಾದರೂ ಒಂದು ಎಲೆಕ್ಟ್ರಾನಿಕ್ ಐಟಮ್ ಆದರೆ ಇದೇ ಬ್ರ್ಯಾಂಡೆಡ್ ಬೇಕಂತ ನಾನು ಇದೇ ಕಂಪ್ನಿದು ಬೇಕಂತ ಸೆಲೆಕ್ಟ್ ಮಾಡ್ತೀನಿ. ಅದು ಪರವಾಗಿಲ್ಲ, ಇವತ್ತು ತೊಗೊಳಕ್ಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ಆದರೂ ಬಿಟ್ಟು ತೊಗೊಳ್ಳೋಣ. ಬಟ್ ಅದನ್ನ ಮಾತ್ರ ಒಳ್ಳೆ ಕಂಪ್ನಿ ತೊಗೋಬೇಕು. ಸುಮ್ಮನೆ ಯಾವುದೇ ತೊಗೊಳೋದು ಬೇಡ. ಏನಕ್ಕಂದ್ರೆ 2-3 ದಿನ ಆಗಿದ ತಕ್ಷಣ ಅದು ಕೆಟ್ಟೋಗುತ್ತೆ. ಅದಕ್ಕೆ ಯಾಕೆ ಎಲ್ಲಿ ಉಳಿಸ್ಬೇಕೋ ಅಲ್ಲಿ ಉಳಿಸೋಕೆ ಟ್ರೈ ಮಾಡ್ತೀನಿ. ನಾನು ಎಲ್ಲಿ ಖರ್ಚು ಮಾಡ್ಬೋದು ಅಲ್ಲಿ ಖರ್ಚು ಮಾಡ್ತೀನಿ. ಆ ಥರ ನಾನು ಎಲ್ಲ ಕಡೆನೂ ನಾನು ನಾನಂತೂ ಕಂಜೂಸಲ್ಲ. ಎಲ್ಲಿ ಖರ್ಚು ಮಾಡೋಕ್ಕಾಗುತ್ತೋ ಅಲ್ಲಿ ಖರ್ಚು ಮಾಡ್ತೀನಿ, ಎಲ್ಲಿ ಉಳಿಸೋಕ್ಕಾಗುತ್ತೋ ಅಲ್ಲಿ ಉಳಿಸ್ತೀನಿ. ಆದರೆ ಮೋಸ್ಟ್ಲಿ ನಾನು ಜಾಸ್ತಿ ಸೇವಿಂಗ್ ಅಂತೂ ಮಾಡೇ ಮಾಡ್ತೀನಿ, ಜಾಸ್ತಿ ಅಂತೂ ಖರ್ಚು ಮಾಡಲ್ಲ ನಾನು. ಮದುವೆಗಿಂತ ಮುಂಚೆ ಇದ್ದಿದ್ದ ರೀತಿನೇ ನಾನು ಬೇರೆ. ಅವಾಗೆಲ್ಲ ಫುಲ್ ಒಂಥರ ಆರಾಮಾಗಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅದನ್ನ ಯಾವಾಗಾದ್ರೂ ಚೇತನೇ ಹೇಳ್ತಾರೆ ನಿಮ್ಗೇನೆ, ಯಾಕಂದರೆ ಚೇತನಿಗೆ ಗೊತ್ತು. ಅವನೇ ಹೇಳ್ತಾನೆ, ನೀನು ಕಾಲೇಜಲ್ಲಿ ಇದ್ದಾಗೆಲ್ಲ ಎಷ್ಟು ಖರ್ಚು ಮಾಡ್ತಿದ್ದೆ, ಯಾವ ಥರ ಲೈಫ್ ಲೀಡ್ ಮಾಡ್ತಿದ್ದೆ, ಡ್ರೆಸ್ ಎಲ್ಲ ಎಷ್ಟು ತೊಗೊಳ್ತಾ ಇದ್ದೆ, ಬಟ್ ಇವಾಗ ನೀನು ಯಾವುದೂ ತೊಗೊಳ್ಳಲ್ಲ ಅಲ್ವಾ ಅಂತ. ನಂಗೆ ಹೌದು, ನಂಗೆ ಇವಾಗ ಅದಕ್ಕಿಂತ ಬೇರೆದ್ರ ಬಗ್ಗೆನೇ ಬೇರೆದ್ರ ಮೇಲೆ ಇಂಪಾರ್ಟೆಂಟ್ ಜಾಸ್ತಿ ಇದೆ ನನಗೆ. ಸೊ ನಮ್ಮದು ಇವಾಗ ನೆಕ್ಸ್ಟ್ ಗೋಲ್ ಇರೋದು ನಮ್ಮದು ಅಂತ, ಯಾರ್ದು ಸಪೋರ್ಟ್ ಇಲ್ದರೆ ನಾವು ದುಡಿದು, ನನ್ನ ಗಂಡ ದುಡಿದು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳ್ಲೇಬೇಕು ಅನ್ನೋದು ಹಠ ಇದೆ ನನಗೆ. ನಾನಂತೂ ಇವ್ರಿಗೆ ನಾನು ಇವ್ರಿಗೆ ಇವಾಗಂತೂ ಇತ್ತೀಚೆಗಂತೂ ಸಿಕ್ಕಾಬಿಡೆ ಫೋರ್ಸ್ ಮಾಡ್ತಾ ಇದ್ದೀನಿ. ಆಯ್ತಲ್ಲ ಗೋಲ್ಡ್ ಎಲ್ಲ ಬಿಡಿಸಿದ್ವಲ್ಲ, ಸರಿ ಇದೇ ಗೋಲ್ಡ್ ಇಟ್ಬಿಟ್ಟು ಪರವಾಗಿಲ್ಲ, ಇದು ಎಷ್ಟಾಗುತ್ತೋ ಅಷ್ಟಾದರೂ ತೊಗೊಳ್ಳೋಣ ನಾವು. ಇನ್ನು ನನಗೆ ವೆಯ್ಟ್ ಮಾಡೋಕ್ಕೆ ರೆಡಿ ಇಲ್ಲ ನಾನು. ಏನಕ್ಕಂದರೆ ಡೇ ಬೈ ಡೇ ಎಲ್ಲ ಕಡೆನೂ ಎಸ್ಪೆಷಲಿ ಲ್ಯಾಂಡ್ ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಲ್ಯಾಂಡ್ ಪ್ರೈಸ್ ಯಾಕೆ ಇನ್ಕ್ರೀಸ್ ಆಗ್ತಿದೆ ಅಂದರೆ ಮೋಸ್ಟ್ ಆಫ್ ದ ಪೀಪಲ್ಲು ಇವಾಗ ಎಲ್ಲರೂ ಇನ್ವೆಸ್ಟ್ ಮಾಡ್ತಿರೋದು ಅಗ್ರಿಕಲ್ಚರ್ ಲ್ಯಾಂಡ್ಗೆ. ಸೊ ಆ ಇನ್ವೆಸ್ಟ್ ಮಾಡ್ತಿರೋ ರೀಸನ್ಗೋಸ್ಕರನೇ ಎಲ್ಲ ಪ್ರೈಸು ಇನ್ಕ್ರೀಸ್ ಆಗ್ತಿದೆ. ಸೊ ನನ್ನ ಒಂದು ಇವ್ರಿಗೆ ಹೇಳ್ತಾನೆ ಇದ್ದೀನಿ, ನಾನು ಇವಾಗ ನೋಡಬೇಕು. ನಾನು ಈ ಇಯರ್ ನಾನು ಲಾಸ್ಟ್ ಇಯರಿಂದನೇ ಇವ್ರಿಗೆ ಫೋರ್ಸ್ ಮಾಡ್ತಿದ್ದೀನಿ, ಇಲ್ಲ ಮಾಡೋಣ ಅಂತ. ಸೊ ಈ ಇಯರ್ ಮೋಸ್ಟ್ ಪ್ರಾಬಬ್ಲಿ ಮಾಡ್ಬೋದು ಅನ್ಕೋತೀನಿ, ನನಗೆ ಗೊತ್ತಿಲ್ಲ. ನಾವಿನ್ನೂ ಪ್ಲ್ಯಾನ್ ಪಾಪದೊಂದು ನಾಮಕರಣ ಎಲ್ಲ ಮುಗಿದ್ಬಿಡಲಿ, ಆಮೇಲೆ ಸ್ವಲ್ಪ ಒಂದು ಎಲ್ಲ ಇದು ಏನು ಕಮಿಟ್ಮೆಂಟ್ ಇದೆಯಲ್ಲ ಅದೆಲ್ಲ ಕ್ಲಿಯರ್ ಆಗಲಿ. ಸ್ವಲ್ಪ ಕ್ಲಿಯರ್ ಆದಮೇಲೆ ಅದಕ್ಕೆ ನೋಡೋಣ ಅಂತ ಅವರು ಹೇಳಿದ್ದಾರೆ. ನಾನಂತ ಹೇಳಿದ್ದೀನಿ, ನಮ್ಮ ಹತ್ರ ನಾವು ಏನು 2023 ಇನ್ವೆಸ್ಟ್ ಮಾಡಿದಾಗಲೂ ನಮ್ಮ ಹತ್ರ ₹1 ಇರಲಿಲ್ಲ. ನಮ್ಮ ಹತ್ರ ಮೇ ಬಿ ಒಂದು 3-4 lakhs, ಇವ್ರ ಹತ್ರ ಒಂದು 4.5-4 ಅಷ್ಟೇ ಇದ್ದಿದ್ದು. ಅದಾದಮೇಲೆ ಇನ್ನು ಮಿಕ್ಕಿದೆಲ್ಲ ನಾನು ಸಾಲ ಮಾಡಿಬಿಟ್ಟೆ. ಏನು ನಾವು ಇವಾಗ ಇನ್ವೆಸ್ಟ್ ಮಾಡಿದ್ದೀವೋ ಅದು ತೊಗೊಂಡಿರೋದು ತೋರಿಸ್ತೀನಿ, ಏನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಬಟ್ ನನಗೆ ಇವಾಗಲೇ ತೋರ್ಸೋಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ ತೋರಿಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಸೊ ನನಗೆ ಅದಕ್ಕೆ ತೋರ್ಸೋಕೆ ಇಷ್ಟ ಇಲ್ಲ. ಏನಕ್ಕೆ ತೋರ್ಸೋಕೆ ಇಷ್ಟ ಇಲ್ಲ ಅಂದರೆ ಯಾರೂ ನಮ್ಗೆ ₹1 ಕೊಟ್ಟಿಲ್ಲ. ನಾವು ಎಷ್ಟು ಕಷ್ಟ ಬಿದ್ದೀವಿ, ಅವನು ಎಷ್ಟು ಕಷ್ಟ ಬಿದ್ದೀವಿ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ನಾನು ಎಷ್ಟೋ ವಿಷಯದಲ್ಲಿ ನಾನು ಸ್ಯಾಕ್ರಿಫೈಸೇ ಮಾಡಿಬಿಟ್ಟಿದ್ದೀನಿ, ಎಷ್ಟೋ ವಿಷಯದಲ್ಲಿ. ಬಟ್ ಅದನ್ನು ನೋಡೋರ್ಗೆ ಏನನ್ಸುತ್ತೆ, ಆದರೆ ಬೇರೆಯವ್ರಿಗೆ ಇವಾಗ ಇದು ತೊಗೊಂಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವ್ರ ರಿಯಾಕ್ಷನ್ಸೇ ಬೇರೆ ಇರುತ್ತೆ, ಅದು ನನಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನಂಗೆ ಅದು ಯಾವುದೂ ತೋರ್ಸೋಕ್ಕೆ ಇಷ್ಟ ಇಲ್ಲ. ಬಟ್ ನಾನು ಇವಾಗ ಅಗ್ರಿಕಲ್ಚರ್ ಲ್ಯಾಂಡ್ ಏನು ತೊಗೊಳ್ಬೇಕಂತ ಇದ್ದೀವೋ ಅದನ್ನು ಮಾತ್ರ ಇವಾಗ ನಾನು ಬ್ಲಾಗ್ ಮಾಡೋದ್ರಿಂದ ತೋರಿಸ್ಲೇಬೇಕಾಗುತ್ತೆ, ತೋರಿಸ್ತೇನೆ.
ಬಟ್ ಇವಾಗ ಏನು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳ್ತೀವಲ್ಲ ಅದನ್ನ ಮಾತ್ರ ನಮ್ಮ ಹತ್ರ ಅದನ್ನು ಎಂಟೈರ್ಲಿ ಲೋನ್ ಆದರೂ ಅಂದರೆ ಲೈಕ್ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳೋದಕ್ಕೆ ಯಾರೂ ಲೋನ್ ಮಾಡಿಕೊಡಲ್ಲ. ಸೊ ನಾವು ಏನು ಅಂದ್ಕೊಂಡಿದ್ದೀವಿ, ಗೋಲ್ಡ್ ಲೋನ್ ಮಾಡಿಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ನ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಆಗಸ್ಟಿಂದ ಇವ್ರು ಹೇಳಿದ್ದಾರೆ, ಒಂದು ಆಗಸ್ಟಿಂದ ನೋಡೋಣ, ಸುಮ್ಮನೆ ಇರು, ಈಗ ಫೋರ್ಸ್ ಮಾಡಬೇಡ, ಹಠ ಮಾಡಬೇಡ, ಎಲ್ಲ ಕಡೆ ಪ್ರೈಸ್ ಜಾಸ್ತಿ ಆಗಿದೆ, ನೀನು ಹಠ ಮಾಡಿದ ತಕ್ಷಣ ತೊಗೊಳೋದಕ್ಕೂ ಆಗಲ್ಲ ಅಂತ ಹೇಳಿದರೆ, ನಾನು ಯಾವ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ ಅಂದರೆ ನನ್ನ ಹತ್ರ ಇರೋ ಗೋಲ್ಡ್ ಮಾರಿದ್ರೂ ಪರವಾಗಿಲ್ಲ, ನನಗೆ ಅಗ್ರಿಕಲ್ಚರ್ ಲ್ಯಾಂಡ್ ಬೇಕು ಅನ್ನೋ ಥರ ಇವ್ರಿಗೆ ಫೋರ್ಸ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಗೋಲ್ಡ್ ಒಂದು ಮಟ್ಟಕ್ಕೆ ಓಕೆ, ಬಟ್ ಸುಮ್ಮನೆ ಅದನ್ನ ಗೋಲ್ಡು ಇಟ್ಸ್ ಅ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಇರೋದನ್ನ ಅದನ್ನ ರೊಟೇಟ್ ಮಾಡಬೇಕೆ ಹೊರತು ಅದನ್ನ ಇಟ್ಕೊಂಡು ಕೂತ್ಕೊಳ್ಳೋಕೆ ನನಗಂತೂ ಇಷ್ಟ ಇಲ್ಲ. ಇವಾಗ ಇಲ್ಲ ಗೋಲ್ಡ್ಗೆ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ, ಅದಕ್ಕೆ ನಾನು ಗೋಲ್ಡ್ ಇಡಲ್ಲ ಅಂತ ಆ ಮೈಂಡ್ ಸೆಟಲ್ಲಂತೂ ನಾನು ಇಲ್ಲ. ಈ ಗೋಲ್ಡ್ ಏನಕ್ಕೆ ತೊಗೊಂಡಿರೋದು, ಅದು ಇನ್ವೆಸ್ಟ್ಮೆಂಟ್. ನಮ್ಮ ಹತ್ರ ದುಡ್ಡು ಸ್ವಲ್ಪ ದುಡ್ಡಿದ್ರೆ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಚಿಕ್ಕದಾಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ. ನಮ್ಗೆ ಯಾವಾಗ ಲಾರ್ಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬಂದಾಗ ಈ ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಲಾರ್ಜ್ಗೆ ಹೋಗ್ಬೇಕಾಗತ್ತೆ. ಈ ಥರನೇ ನಾನು ಅವಾಗಿಂದನೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಸೊ ಇಯರ್ ನೋಡಬೇಕು. ನನಗಂತೂ ತುಂಬ ಆಸೆ ಇದೆ, ಎಷ್ಟು ಫೋರ್ಸ್ ಮಾಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಏನಕ್ಕಂದರೆ ನಾನು ಇನ್ನು ಬೇಡ, ಅವ್ರು ಹೇಳ್ತಿದ್ದಾರೆ ಈ ವರ್ಷ ಬೇಡ, ಈ ವರ್ಷ ಇರೋಷ್ಟು ಪ್ರೈಸು ಮುಂದಿನ ವರ್ಷ ಇರಲ್ಲ. ಇವಾಗ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಹೇಳೋದು, ತುಮಕೂರು ಸರೌಂಡಿಂಗಲ್ಲಿ ಎಲ್ಲೂ ವಿತಿನ್ 1 crore ಅಲ್ಲ 2 crore ಕೊಟ್ಟರು ಎಲ್ಲೂ ಲ್ಯಾಂಡ್ ಇಲ್ಲ. ಇಲ್ಲಿ ನಮ್ಮ ಸರೌಂಡಿಂಗ್ ಏನಿದೆಯಲ್ಲ ತುಮಕೂರು, ಏನು 2 crore ಕೊಟ್ಟರು 1 ಎಕರೆ ಲ್ಯಾಂಡ್ ಬರಲ್ಲ. ಈ ಥರ ಪ್ರೈಸ್ ಇನ್ಕ್ರೀಸ್ ಆಗಬೇಕಾದ್ರೆ ನಾವು ಇನ್ನೂ 1 ವರ್ಷ ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನೋಡೋಣ, ಈ ವರ್ಷ ಅಂತೂ ತೊಗೊಳ್ಬೇಕಂತ ಇದ್ದೀವಿ. ಎಲ್ಲನೂ ದೇವ್ರಿಗೆ ಬಿಟ್ಟಿದ್ದೀನಿ. ನನ್ನ ಕಷ್ಟ ಸುಖ ಎಲ್ಲ ಅವರೇ ಕೇಳೋರು, ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ ಇದು ಮಾಡಿ ಅಂತ. ಆದರೆ ಒಂದೇನಂದರೆ ಅಮ್ಮನ ಮನೆಯಿಂದ ಸಪೋರ್ಟ್ ಮಾಡ್ತಾರೆ, ಬಟ್ ಯಾವುದೇ ಥರ ನಾನು ದುಡ್ಡು ಇಸ್ಕೊಳ್ಳಲ್ಲ. ಏನೇ ಅವ್ರ ಹತ್ರ ಇಸ್ಕೊಂಡ್ಲಿ ನಾನಂತೂ ಇಲ್ಲಿವರೆಗೆ ಸಾಲ ಅಂತ ಇಸ್ಕೊಂಡಿರೋದೇ ಹೊರತು ನಾವು ಯಾವತ್ತೂ ಸುಮ್ಮನೆ ಅಂತೂ ಇಸ್ಕೊಂಡಿಲ್ಲ. ಇವನ್ ಗೋಲ್ಡ್ ಅಷ್ಟೇ ನಾವು ಹೇಳಿದ್ವಿ, ಈ ಟೈಮ್ಗೆ ನಾವು ಬಿಡಿಸ್ಕೊಡ್ತೀವಿ, ನಮಗೆ ಟೈಮ್ ಬೇಕು, ನಮಗೆ ಅರ್ಜೆಂಟ್ ಮಾಡಿದ್ರೆ ಬಿಡಿಸ್ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿನೇ ಇಸ್ಕೊಂಡಿದ್ದು. ಸೇಮ್ ವೇ ಅದು ಬಿಟ್ಟರೆ ಇನ್ನೇನಿಲ್ಲ, ಅಷ್ಟೇ. ಇನ್ನೇನು ಹೇಳಿ, ಅಷ್ಟೇ. ಎಲ್ಲರೂ ಅಷ್ಟೇ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಸುಮ್ಮನೆ ನಾವು ಇವಾಗ ಇನ್ವೆಸ್ಟ್ ಮಾಡಿರೋದು ಅಷ್ಟೇ ಸರ್ಕ್ಯುಲೇಟ್ ಆಗೋ ಥರನೇ ಇನ್ವೆಸ್ಟ್ ಮಾಡಿರೋದು. ಏನಕ್ಕಂದರೆ ಎಂಟೈರ್ನ ಮೈ ಮೇಲೆ ಹಾಕೊಂಡಂತೂ ನಾನಂತೂ ಆ ಥರ ಇಲ್ಲ. ನಾನು ಓದಿರೋದು ಅಂದರೆ ಲೈಕ್ UPSC ಓದಬೇಕಾದ್ರೆ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ. ಅಲ್ಲೆಲ್ಲ ಏನು ಕಷ್ಟ ಇದೆ ಅಂತ ನನಗೆ ಮಾತ್ರ ಗೊತ್ತಾ ಕಷ್ಟ. ಆ ಕಷ್ಟ ಇವಾಗ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿರೋದು ನಮ್ಮ ಕಷ್ಟ ಮಕ್ಳಿಗೆ ಬರಬಾರ್ದು ಅಂತ ನನಗೆ ಬೆಳೆಸಿದ್ದಾರೆ. ಸೇಮ್ ಟೈಮ್ ನನ್ನ ಕಷ್ಟ ನಾವೇನು ಇವಾಗ ನಾವು ಡೆಲ್ಲಿಗೆಲ್ಲ ಹೋದಾಗ ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಮೇ ಫಸ್ಟಿಂದ ಇವತ್ತವರೆಗೂ. ನಾನು LKG ನಾನು ಎಜುಕೇಷನ್ ಕಂಪ್ಲೀಟ್ MSc ಅಗ್ರಿ ಮುಗಿಸೋವರೆಗೂ ಇಂಗ್ಲೀಷ್ ಮೀಡಿಯಮೇ. ಬಟ್ ಸ್ಟಿಲ್ ನಾನು ಎಷ್ಟು ಪ್ರಾಬ್ಲಮ್ ಇನಿಷಿಯಲಿ ನಾನು ಡೆಲ್ಲಿಗೆಲ್ಲ ಹೋದಾಗ ಎಷ್ಟು ಪ್ರಾಬ್ಲಮ್ ನಾವು ಅನುಭವಿಸ್ತೀವಿ ಅಂತ ಅದು ನಮಗೆ ಗೊತ್ತಿರುತ್ತೆ. ಸೇಮ್ ವೇ ನನ್ನ ಮಗ ಆ ಥರ ಆಗಬಾರ್ದು. ಮತ್ತು ಇವಾಗ ಎಜುಕೇಷನ್ ಇದ್ರೂ ಅದ್ರ ತಕ್ಕಂಗೆ ಎಂಪ್ಲಾಯ್ಮೆಂಟ್ ಇಲ್ಲ. ಎಲ್ರಿಗೂ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಬಟ್ ಅದ್ರ ವರ್ತ್ ಏನು ಎಜುಕೇಷನ್ಗೆ ಅದ್ರ ವರ್ತ್ ಆಗಿರೋ ಎಂಪ್ಲಾಯ್ಮೆಂಟ್ ಯಾರಿಗೂ ಸಿಗ್ತಿಲ್ಲ ಅಷ್ಟೇ. ಸೊ ನನ್ನ ಮಗನಿಗೆ ನನ್ನ ಮಗ ಅಂತನೆಲ್ಲ ನನ್ನ ಮದುವೆಗಿಂತ ಮುಂಚೆಯಿಂದನೇ ಇವ್ರಿಗೆ ಹೇಳ್ತಿದ್ದೆ ಅಷ್ಟು, ನಮಗೋಸ್ಕರ ಅಲ್ಲ, ನನ್ನ ನಮಗೋಸ್ಕರನೂ ಮಾಡ್ಕೋಬೇಕು, ನನ್ನ ಮಕ್ಳಿಗೋಸ್ಕರನೂ ಮಾಡ್ಕೋಬೇಕು. ನಾನಂತೂ ಯಾರ ಮೇಲೆ ಡಿಪೆಂಡ್ ಆಗೋದು ನನಗೆ ಇಷ್ಟ ಇಲ್ಲ ಅಂತಾನೆ. ಸೊ ನನ್ನ ಮದುವೆ ಆಗಿದ್ದ ಮೇಲೆ ನಮ್ಮ ಮನೆಯಿಂದ ಒಂದೇ ₹1 ಕೂಡ ನಾನು ಇಸ್ಕೊಂಡಿಲ್ಲ. ಏನಕ್ಕೆ ನಾನು ಅವ್ರ ಮೇಲೆ ನನಗೆ ಇವತ್ತು ಯಾವುದಕ್ಕೂ ನನಗೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ ನಮ್ಮ ಮನೆಯವ್ರ ಮೇಲೆ. ಯಾಕಂದರೆ ಅವರು ಆಲ್ರೆಡಿ ತುಂಬ ಖರ್ಚು ಮಾಡಿಬಿಟ್ಟಿದ್ದಾರೆ ನನಗಂತೂ. ನನಗೆ ಎಜುಕೇಷನ್ಗೆ ಸಿಕ್ಕಾಪಟ್ಟೆ ಖರ್ಚಾಗಿದೆ. ಅಪ್ ಟು MSc ಅಗ್ರಿವರೆಗೂ ಒಂದು ರೀತಿ ಖರ್ಚಾಯಿತು, ಅಷ್ಟೊಂದೇನು ಖರ್ಚಾಗಿಲ್ಲ, ಬಟ್ ಖರ್ಚಾಗಿದೆ. ಏನಕ್ಕಂದರೆ ನಾನು ಕಾಲೇಜಲ್ಲಿ 2013 UG ಸೇರಿದ್ದು. UG ಪರ್ ಮಂತ್ ನನಗೆ 5,000 ಆಗ್ತಿದ್ರು. ಪರ್ ಮಂತ್ 5,000 ಅಂದರೆ 4 year ಡಿಗ್ರಿ ಪ್ಲಸ್ 2 year MSc 6 years 5 ಎವ್ರಿ ಮಂತ್ 5 ಆಗ್ತಾಯಿದ್ರು. ಕಾಲೇಜ್ ಫೀಸ್ ಬಿಟ್ಟು ಇನ್ನು ಎವ್ರಿ ಮಂತ್ 5 ಆಗ್ತಿದ್ರು. ಆ 5,000 ನಾನು ಮೆಸ್ದಾಗಲಿ ಮತ್ತು ನನ್ನ ಡ್ರೆಸ್ ಆಗಲಿ, ಮತ್ತು ನಮಗೆ ಇವಾಗ ಹಾಸ್ಟೆಲಲ್ಲಿ ಇರ್ತೀವಿ ಅಂದರೆ ಏನು ಖರ್ಚಿರುತ್ತೆ ಅಂತ ನಿಮಗೆ ಗೊತ್ತು. ಆಮೇಲೆ ಮನೆಗೆ ಬರೋದು ಹೋಗೋದು ಅದೆಲ್ಲ ಸೇರಿನೇ ನಾನು 5,000 ಇಸ್ಕೊತಿದ್ದೆ. ಎಕ್ಸ್ಟ್ರಾ ಅಮೌಂಟ್ ಅಂತೂ ನಾನೇನು ಇಸ್ಕೊಳ್ತಾ ಇರಲಿಲ್ಲ. ಅದಾದಮೇಲೆ ನಾನು ಡೆಲ್ಲಿಗೆ ಹೋದ್ಮೇಲೆ ಡೆಲ್ಲಿ 2019 ಅಪ್ ಟು 23ವರೆಗೂ ತುಂಬ ಅಂದರೆ ತುಂಬ ಖರ್ಚಾಗಿ ಹೋಗ್ಬಿಟ್ಟಿದೆ. ಆ ಟೈಮಲ್ಲೇ ಒಂದು
ಒಂದು 10-12 ಲಕ್ಷ ಅಂತೂ ಖರ್ಚಾಗಿದೆ. ನಾನೇನು UPSC ಓದಕ್ಕೆ ಹೋದ್ನಲ್ಲ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಖರ್ಚಾಗಿದೆ. ಅದಾದಮೇಲೆ ಇನ್ನು ಮದುವೆಗಂತೂ ನನ್ನ ಲೈಫಲ್ಲಿ ನನ್ನ ಡ್ರೀಮ್ ಇದ್ದಿದೆ. ಅದು 2 ಡ್ರೀಮ್ ಇತ್ತು. ನಾನು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತ, ಅದಂತೂ ಆಗಿಲ್ಲ. ಇನ್ನೊಂದೇನೆಂದರೆ ನನಗೆ ತುಂಬ ಗ್ರ್ಯಾಂಡಾಗಿ ಮದುವೆ ಆಗಬೇಕಂತ ಇತ್ತು, ಅದಂತೂ ಆಯಿತು. ಅದಕ್ಕೋಸ್ಕರ ನಾನು ಮದುವೆಗಂತೂ ತುಂಬ ಖರ್ಚು ಮಾಡಿದ್ದಾರೆ, ಅರೌಂಡ್ 50 lakhs ಆಗಿದೆ. ಸೊ ಇಷ್ಟೆಲ್ಲ ಮಾಡಿದ್ದಾರೆ ಅವರು. ತಿರ್ಗಾ ನನಗೆ ಅವ್ರ ಮೇಲೆ ನಾನು ಡಿಪೆಂಡ್ ಆಗೋಕ್ಕೆ ಯಾವುದೇ ರೀತಿ ಇಷ್ಟ ಇಲ್ಲ. ನಾನು ಅವತ್ತೇ ಹೇಳಿದೆ, ನಂಗೆ ಮದುವೆ ಒಂದು ಮಾಡಿಬಿಡಿ, ನಾನು ಅದಾದಮೇಲೆ ನಾನು ನಿಮ್ಮನ್ನು ಯಾವತ್ತೂ ಏನೂ ಕೇಳಲ್ಲ ಅಂತ. ಅದೇ ರೀತಿ ನಾನು ಇವತ್ತಿಗೂ ಇದ್ದೀನಿ. ಇವನ್ ನನ್ನ ಡೆಲಿವರಿಗಾಗಲಿ ಯಾವುದಕ್ಕೆ ಆಗಲಿ ನಾನು ಯಾವತ್ತೂ ಏನಕ್ಕೂ ನಮ್ಮ ಮನೆಯವ್ರನ್ನಾಗಲಿ ಏನೂ ಕೇಳಿಲ್ಲ. ನಮ್ಮ ಚೇತನ್ ಕೂಡ ಹಾಗೆ ಇದ್ದಾರೆ. ಚೇತನ್ ಹೇಗೆಂದರೆ ನಾವಿಬ್ಬರು ಹೇಗಂದರೆ ಏನಾದರೂ ಒಂದು ಡಿಸಿಷನ್ ತೊಗೊಳ್ತೀವಿ ಅಂದರೆ ಇಬ್ಬರು ಕೂತ್ಬಿಟ್ಟು ಮಾತಾಡ್ಬಿಟ್ಟು ಪ್ರೋನ್ ಮತ್ತು ಕಾನ್ಸ್ ಎರಡನ್ನೂ ಯೋಚನೆ ಮಾಡಿಬಿಟ್ಟೇ ಇದು ಮಾಡ್ತೀವಿ. ತುಂಬ ಅವರು ಡೌಟ್ಸ್ ಇರ್ತಾರೆ ನನ್ನ ಮುಂದೆ. ನಾನು ಓಕೆ ಈ ಥರ ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ನಾನು ಹೆಂಗಂದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಹೇಳ್ತಾರೆ. ನಾನು ಅಷ್ಟೇ, ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾನು ಪ್ಲ್ಯಾನ್ ಮಾಡ್ತೀನಿ, ಅದರಲ್ಲೇ ಬೆಸ್ಟ್ ಪ್ಲ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಹೇಳಲಿ, ಎಲ್ಲರೂ ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಆಮೇಲೆ ಹೆಣ್ಮಕ್ಳಿಗೆ ಜಾಸ್ತಿ ಸಪೋರ್ಟ್ ಮಾಡೋದೇ ಅಮ್ಮನ ಮನೆಯವರು, ಎಲ್ಲ ವಿಷಯದಲ್ಲೂ ಆಗಿರ್ಬೋದು ಅಷ್ಟೇ. ಈವ್ನಿಂಗ್ ಒಂದು 6 o'clock ಹಂಗೆ ಡ್ರೈವಿಂಗ್ದು ವಿಚಾರಿಸ್ಕೊಬರ್ಬೇಕಿತ್ತು ಅಂದ್ಬಿಟ್ಟು ಡ್ರೈವಿಂಗ್ ಕ್ಲಾಸ್ ಹತ್ರ ಹೋಗಿದ್ದೆ. ಅಲ್ಲೆಲ್ಲ ಅವ್ರು ಏನು ಹೇಳಿದ್ರೆ ಏನೇನು ಬೇಕು ಅಂತ, ಆಮೇಲೆ ಯಾವಾಗಿಂದ ಅಂತ ಎಲ್ಲ ಕೇಳ್ಕೊಂಡು ಬಂದೆ. ಅದಾದಮೇಲೆ ಟೈಲರಿಂಗ್ ಶಾಪ್ಗೆ ಹೋದ್ವಿ. ಅಮ್ಮಂದೊಂದು ಸೀರೆ ಸ್ಟಿಚ್ ಮಾಡಿಸೋದಿತ್ತು, ನಂದು ಮುಂಚೆನೇ ಕೊಟ್ಟಿದ್ದೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇದು ಸೀಡ್ಸ್ ಶಾಪ್ಗೆ ಹೋದ್ವಿ. ಏನಕ್ಕಂದರೆ ತೊಗರಿಗಿದು ಬೀಜ ಬೇಕಿತ್ತು ಅಮ್ಮಂಗೆ ಬಿತ್ತಕ್ಕೆ, ಮತ್ತು ನನಗೆ ತುಳಸಿ ಗಿಡಕ್ಕೆ ರೆಡ್ ಮೈಟ್ಸು ತ್ರಿಪ್ಸ್ ಎಲ್ಲ ಆಗಿಬಿಟ್ಟಿದೆ. ಅದ್ರದ್ದೊಂದು ಔಷಧಿ ತೊಗೊಂಡೆಲ್ಲ ಮನೆಗೆ ಬಂದ್ವಿ. ನೈಟ್ಗೆ ಅನ್ನ ಸಾಂಬಾರು ಇದೆ, ಸಾಂಬಾರು ಮೊಸಪ್ಪಿದೆ, ಸೊಪ್ಪು ಸಾರು ಸ್ವಲ್ಪ ಇದೆ. ನಮ್ಗೆ ಯಾಕೋ ಇಂಟ್ರೆಸ್ಟ್ ಇದೆ, ಅದು ಯಾಕೋ ಸಾಂಬಾರು ಅನ್ನ ತಿನ್ನೋದಕ್ಕೆ. ಆಮೇಲೆ ಮುದ್ದೆನೂ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಏನಾದ್ರು ಬೇರೆ ಮಾಡೋಣ ಅಂದ್ಬಿಟ್ಟು ಇವಾಗ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಫ್ರೈಡ್ ರೈಸ್ಗೆ ಎಲ್ಲ ನಾನು ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಿದ್ಯಾ? ಈರುಳ್ಳಿ, ಕ್ಯಾರೆಟು, ಬೀನ್ಸು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಆಮೇಲೆ ಒಂದು 6-7 ಪೀಸಸ್ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಒಂದು ಬೇಕಿದೆ, ಕ್ಯಾಪ್ಸಿಕಮ್ ಇಲ್ಲ, ಪರವಾಗಿಲ್ಲ ಹಂಗೆ ಮಾಡ್ತೀನಿ. ನನ್ನ ಹತ್ರ ದೊಡ್ಡ ಬಾಣಲಿ ಇಲ್ಲ, ಅದಕ್ಕೆ ಈ ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಪಾತ್ರೆ ಇಟ್ಕೊಂಡಿಲ್ಲ, ನಂಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಫಸ್ಟ್ ಎಣ್ಣೆ ಬಿಡ್ತಾ ಇದ್ದೀನಿ. ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಈ ಕಡೆ ಅನ್ನ ಮಾಡಕ್ಕೆ ಇಟ್ಟಿದ್ದೀನಿ. ಆಕ್ಚುಲಿ ಮಧ್ಯಾಹ್ನ ಮಾಡಿರೋದು ಅನ್ನ ಸ್ವಲ್ಪ ಇದೆ, ಆಮೇಲೆ ಎಕ್ಸ್ಟ್ರಾ ಅನ್ನ ಬೇಕಂತ ಇವಾಗ ಇಟ್ಟಿದ್ದೀನಿ. ಫಸ್ಟ್ ಗಾರ್ಲಿಕ್ ಹಾಕೊಳ್ತಾ ಇದ್ದೀನಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು. ಇವಾಗ ಆನಿಯನ್ ಹಾಕೊಳ್ಳೋದು. ಸ್ವಲ್ಪ ಆನಿಯನ್ ಫ್ರೈ ಆಗಬೇಕು. ಇವಾಗ ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಬಟ್ ಕ್ಯಾಪ್ಸಿಕಮ್ ಇಲ್ಲ. ಓಕೆ, ಹಂಗೆ ಮಾಡೋದು, ಇರೋದ್ರಲ್ಲೇ ಮಾಡ್ಕೊಂಡು ತಿನ್ಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ್ಲೇನೆ, ಏನಕ್ಕಂದ್ರೆ ಬೇಗ ಬೇಯಲಿ ಅಂತ. ಉಪ್ಪು ಹಾಕ್ತಿದ್ರೆ ಬೇಗ ಬೇಯುತ್ತೆ. ನಾನು ಜಾಸ್ತಿ ಫ್ಯಾನ್ಸಿ ಆಗೆಲ್ಲ ಇಟ್ಕೊಂಡಿಲ್ಲ ಕಿಚನ್ ಅಲ್ಲ, ಮನೇನೂ ಅಷ್ಟೇ. ನನಗೆ ಹೆಂಗೆ ಡೆಕೋರೇಟ್ ಮಾಡಬೇಕು ಹಂಗೆ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗಂತೂ ಪಾಪು ಆದ್ಮೇಲಂತೂ ಹಾಲಂತೂ ಯಾವಾಗಲೂ ಮೆಸ್ಸಿಯಾಗೇ ಇರುತ್ತೆ. ಏನಕ್ಕಂದ್ರೆ ಪಾಪುನ ಮಲಗಿಸಿ ಎಲ್ಲ ಆಟ ಸಾಮಾನು ಕೊಡ್ತೀವಿ, ಅವ್ನಿಗೆ ಅಷ್ಟು ಕೊಟ್ಟರು ಸಾಕಾಗಲ್ಲ. ಏನ್ ಸಿಗುತ್ತೋ ಅದನ್ನೆಲ್ಲ ಎಳ್ದೆ ಆಗ್ತಿರ್ತಾನೆ. ಎಲ್ಲಾನು ಇವಾಗ ಸ್ವಲ್ಪ ಮೇಲೆ ಎತ್ತಿಡಕ್ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. ಅವನು ಎಲ್ಲಾನು ಇವಾಗ ಸ್ವಲ್ಪ ಮಂಡಿಗಾಲಲ್ಲೆಲ್ಲ ಎದ್ದು ನಿಂತ್ಕೊಳಕ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಅದಕ್ಕೆ ಕಿಚನ್ ಅಷ್ಟೇ ಒಂದು ಫ್ಯಾನ್ಸಿ ಆಗಿ ಲೈಟು. ನನ್ಗೇನಂದ್ರೆ ಸಿಕ್ಕಾಪಡೆ ಒಂಥರ ಕ್ರೌಡೆಡ್ ಇಟ್ಕೊಳಕ್ ಇಷ್ಟ ಆಗಲ್ಲ. ಒಂಥರ ಫ್ರೀ ಆಗಿ ಇಟ್ಕೊಳ್ಬೇಕು, ಅಂದ್ರೆ ಸ್ಪೇಷಿಯಸ್ ಆಗಿರ್ಬೇಕು ನನ್ಗೆ ಯಾವಾಗ್ಲೂ.
ಸೊ ನಾನು ಹೇಗಿದೆಯೋ ಹಾಗೆ ಇಟ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ಪಾತ್ರೆನೂ ಅಷ್ಟೇ ನಾನು ಜಾಸ್ತಿ ಏನು ತಗೊಂಡಿಲ್ಲ. ಇವಾಗ ಇವರೆಲ್ಲ ಇರೋದು, ಮುಂಚೆ ನಾವಿಬ್ರೇ ಇದ್ದಿದ್ದು. ಸೊ ನಾನೇನ್ ಪಾತ್ರೆ ನಮ್ಮಿಬ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದೀನಿ. ಇನ್ನು ಇವರೆಲ್ಲ ಬಂದ್ರೆ ಮಾಡೋದಕ್ಕೆ ಅಂತ ನಾನೇನ್ ಯಾವ್ದಕ್ಕೂ ಇನ್ವೆಸ್ಟ್ ಮಾಡಿದೆ ಅಂತ ತಗೊಂಡಿದ್ದೆ ಪಾತ್ರೆಗಳಂತೂ. ಅಮ್ಮ ಮನೆ ಯಾಕೆ ಈ ಮೈಂಡ್ ಸೆಟ್ ಅಲ್ಲಿ ಪಾತ್ರೆ ತಗೋಬಾರ್ದು ಅಂದ್ರೆ, ನಮ್ಮ ಅಮ್ಮನ ಮನೆ ನೋಡಿ ನೋಡಿನೇ ನನ್ಗೆ ಹಂಗ ಅನ್ಸ್ಬಿಟ್ಟಿದೆ. ಏನಕ್ಕಂದ್ರೆ ಪ್ರತಿ ಹಬ್ಬದಲ್ಲಿ ಬಂದಾಗೆಲ್ಲ ಅದನ್ನ ತೊಳಿಬೇಕು, ತಿರ್ಗಾ ಮೇಲಿಡ್ಬೇಕು, ತೊಳಿಬೇಕು, ಮೇಲಿಡ್ಬೇಕು. ಅದನ್ನ ನೋಡಿ ನನ್ಗೆ ಯಾವಾಗ ಸಿಟ್ಟು ಬರ್ತಿತ್ತು, ಅಮ್ಮ ಈ ಪಾತ್ರೆಗೆ ಹಾಕೋ ದುಡ್ಡನ್ನ ಬೇರೆ ಎಂಕನ ಹಾಕಿದ್ರೆ ಯೂಸ್ ಆಗ್ತಿದ್ರಲ್ಲ ಅಂತ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ, ಅಂದ್ರೆ ಬೆಂದ್ಮೇಲೆ ಕ್ಯಾರೆಟ್ ಬೀನ್ಸ್ ನೋಡ್ಕೊಳ್ಳಿ. ಅದಾದ್ಮೇಲೆ ರೈಸ್ ಹಾಕೋದು. ಪೌಡ್ರ್ ಹೇಳು. ಹೇಳ್ತೀನಿ ಇನ್ನು ಆಗ್ತದೆ. ಪೆಪ್ಪರ್ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ತಿದೀನಿ, ಖಾರ ಸಾಕು ಅಂತ ಅನ್ಕೊಂಡು. ಆಮೇಲೆ ಇದು ಸೋಯಾ ಸಾಸು, ಟೂ ಸ್ಪೂನ್ ಹಾಕಿದೀನಿ. ಇದು ಎವರೆಸ್ಟ್ ಚಿಕನ್ ಮಸಾಲ. ಚಿಕನ್ ಫ್ಲೇವರ್ ಬೇಕಂದ್ರೆ ಚಿಕನ್ ಮಸಾಲ ಹಾಕೊಳ್ಳಿ, ಇಲ್ಲಾಂದ್ರೆ ಮಟನ್ ಮಸಾಲ ಬೇಕಂದ್ರೆ ಮಟನ್ ಮಸಾಲ. ಇದೊಂದು 3 ಸ್ಪೂನ್ ಹಾಕಿದೀನಿ. ನಾನು ಸ್ಪೂನ್ ಅಳತೆ ಹಾಕಿಲ್ಲ, ಬಟ್ 3 ಸ್ಪೂನ್ ಅಷ್ಟು ಹಾಕಿದೀನಿ. ಇದು ಲಾಸ್ಟ್ ಕೊತ್ತಂಬರಿ ಹಾಕ್ಬಿಟ್ಟು ಇದು ಮಾಡೋದಷ್ಟೇ. ಪೌಡರ್ ಎಲ್ಲ ಹಾಕಿದ್ಮೇಲೆ 1 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇದು ಮಾಡಿ, ಏನಕ್ಕಂದ್ರೆ ಅದು ಪೌಡರ್ ಎಲ್ಲ ಹಾಕಿರ್ತೀವಲ್ಲ, ಹಸಿ ಅನ್ನಿಸ್ಬಾರ್ದು. ಆಮೇಲೆ ಇಷ್ಟ. ನಮ್ಮ ಪಾಪ ಅಳ್ತಿದ್ದಾನೆ. ಓಕೆ ಬಾಯ್. ಹೇಗಿದೆ? ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಉಪ್ಪು ಹಾಕೋಬೇಕಿತ್ತು ಅಷ್ಟೇ. ಇದು ಏನಂದ್ರೆ ಫ್ರೈಡ್ ಇರಿ, ನಮ್ಮ ಅಮ್ಮನ ಕೇಳಿ ತಿಂದ ಹೇಗಿದೆ? ತುಂಬಾ ಚೆನ್ನಾಗಿದೆ. ಕರೆಕ್ಟಾಗಿ ಇದೆಯಾ? ಹಾಂ, ಅಮ್ಮ ಇದೇ ಫಸ್ಟ್ ಟೈಮ್ ಅಂತ ತಿಂತಾರೆ. ಹೌದು, ನಾನು ಅಮ್ಮ ಬಂದಮೇಲೆ ಇದೇ ಫಸ್ಟ್ ಟೈಮ್ ಮಾಡಿರೋದು. ಅವತ್ತೊಂದಿನ ಮಾಡಿದ್ವಿ, ನಾನು ಚೇತನ್ ಇಬ್ಬರೇ ಇದ್ವಿ. ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು. ಚೆನ್ನಾಗಿದೆ. ಇದು ಸಿಂಪಲ್ಲು ಮತ್ತು ಬೇಗ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಏನು ಜಾಸ್ತಿ ಐಟಮು ಬೇಕಾಗಿಲ್ಲ ಮತ್ತು ಜಾಸ್ತಿ ಟೈಮು ಬೇಕಾಗಿಲ್ಲ, ಬೇಗ ಆಗುತ್ತೆ. ನಾನು ಅವಾಗಲೇ ಕಂಟಿನ್ಯೂ ಮಾಡ್ತಿದ್ದೆ, ಬಟ್ ಪಾಪ ಅಳ್ತಿತ್ತು, ಅವ್ನು ಮಲ್ಕೊಳ್ಳೋದಕ್ಕೆ ಸಿಕ್ಕಾಬಿಟ್ಟೆ ಅಳ್ತಿದ್ದ. ಅದಕ್ಕೋಸ್ಕರ ನಾನು ಅವಾಗಲೇ ಸ್ಟಾಪ್ ಮಾಡಿ ಹೋದೆ ನಾನು. ಅದಕ್ಕೆ ಅವಾಗಲೇ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇದು ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಯಾರಾದರೂ ಟ್ರೈ ಮಾಡಿ. ಆದರೆ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರೋದು, ಆರಿದ್ಮೇಲೆ ಚೆನ್ನಾಗಿ ಅನ್ಸಲ್ಲ. ಏನಕ್ಕಂದರೆ ನಾವು ಪೌಡರು ಅದೆಲ್ಲ ಹಾಕಿರೋದ್ರಿಂದ ಆರಿದ್ಮೇಲೆ ಚೆನ್ನಾಗಿ ಅನ್ಸಲ್ಲ. ಬಿಸಿ ಬಿಸಿ ತಿನ್ನಿ, ಚೆನ್ನಾಗಿರುತ್ತೆ. ಏನು ಥ್ಯಾಂಕ್ ಯು. ಗುಡ್ ನೈಟ್ ಹೇಳು. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಬಾಯ್, ಗುಡ್ ನೈಟ್. ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು. ಸ್ಮಾಲ್ ಕ್ರಿಯೇಟರ್ಸ್ಗೂ ಎಲ್ಲರೂ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಬೆಳಗ್ಗೆ ಹೇಳಿರೋ ರೀತಿಯೇ. ಓಕೆ, ಹೀಗೆ ಕಂಟಿನ್ಯೂ ಮಾಡಿ ನನ್ನ ವೀಡಿಯೋಸ್ನ ನೋಡೋದಕ್ಕೆ. ಆಮೇಲೆ ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್.